ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಕಮ್ ರೌಡಿ ಶೀಟರ್ ಹೈದರ್ ಅಲಿಯ ಹತ್ಯೆ ಆಗಿತ್ತಲ್ಲ, ಈ ಮರ್ಡರ್ ಮಿಸ್ಟರಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ರೋಚಕ ವಿಚಾರಗಳು ಸಿಗ್ತಾ ಇದೆ, ಬಹಿರಂಗವಾಗ್ತಾ ಇದೆ. ಹೈದರ್ ಅಲಿಗೆ ಆಪ್ತ ಸ್ನೇಹಿತರೆ ಸ್ಕೆಚ್ ಅನ್ನು ಹಾಕಿ ಹತ್ಯೆ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆ ಮುಂಚೂಣಿಗೆ ಬರ್ತಾ ಇದೆ. ಒಂದೇ ತಟ್ಟೆಯಲ್ಲಿ ತಿಂದು ಮುಹೂರ್ತ ಇಟ್ಟ ಗ್ಯಾಂಗ್. ಹೈದರ್ ಅಲಿ ಮರ್ಡರ್ ಕೇಸ್ನ ಇನ್ನೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಧರ್ಮಗ್ರಂಥದ ಮೇಲೆ ಪ್ರಮಾಣವನ್ನ ಮಾಡಿಸಿಕೊಂಡು ಮರ್ಡರ್ ಮಾಡಿರುವಂತಹ ವಿಚಾರ ಬಯಲಾಗ್ತಾ ಇದೆ. ಸ್ನೇಹ ಅಂತ ನಂಬಿಸಿ ಸ್ಕೆಚ್ ಅನ್ನ ಹಾಕಿದ್ರು ಹಂತಕರು ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಸೂಪರ್ ಎಕ್ಸ್ಕ್ಲೂಸಿವ್ ದೃಶ್ಯ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಕಮ್ ರೌಡಿ ಶೀಟರ್ ಹೈದರ್ ಅಲಿಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 4 ಬಂಧನ ಆಗಿದೆ. ಬಟ್ ಈ ಮರ್ಡರ್ ಮಿಸ್ಟ್ರಿಯಲ್ಲಿ ಮತ್ತಷ್ಟು ಮಗದಷ್ಟು ರೋಚಕ ಸಂಗತಿಗಳು ರಿವೀಲ್ ಆಗ್ತಾ ಇರುವಂಥದ್ದು. ಹತ್ಯೆಗೂ ಮೊದಲು ಒಂದು ಸಂಧಾನ ಸಭೆ ಆಗಿರುತ್ತೆ. ಅದರ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. हमारे नाजू बयाही शफू बयाही बरकत जिंदा रखते आमीन सुमामीन। हमारे नाजू बयाही शफू बयाही समीर बयाही अब्बास बयाही सऊद बयाही सुल्तान बयाही खबर बयाही अब्बास बयाही सऊद बयाही सुल्तान बयाही खबर बयाही इसाक वसीम पहलवान। अस्सलाम वालेकुम रहमतुल्लाहि व बरकातुहू। इंट्रोड्यूस यू टू हिस्टोरिक मूवमेंट कर्नाटका का। पहली बार एक दस्तरखान पर हमारे हैदर भैया और शानू भैया बैठ गए माशाअल्लाह। एंड विटनेस लव शानू भैया हैदर भैया को खिला रहे हैं, हैदर भैया शानू भैया को खिला रहे हैं। अल्लाह इसी बरकत जिंदा रखते आमीन सुमामीन। यहाँ हमारे नाजू भैयाही शफू भैयाही समीर भैयाही अब्बास भैयाही सऊद भैयाही सुल्तान भैयाही खबर भैयाही इसाक वसीम पहलवान पूरे पहलवान है माशाअल्लाह। और हमारे भाई वहाँ ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಒಂದೇ ತಟ್ಟೆಯಲ್ಲಿ ತಿಂದು ಅವರೇ ಮುಹೂರ್ತ ಇಟ್ಟಂತಹ ಘಟನೆ ಇದು. ಗ್ರಂಥದ ಮೇಲೆ ಪ್ರಮಾಣವನ್ನ ಮಾಡಿಸಿಕೊಂಡು ಮರ್ಡರ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದೇ ಗುಂಪಿನಲ್ಲಿ ನಾಜ್ ಇದ್ದಾನೆ, ಹೈದರ್ ಅಲಿ ಇದ್ದಾನೆ, ಅಬ್ಬಾಸ್ ಇರುವಂತಹದ್ದು. ಈ ನಾಜ್ ಹೈದರ್ ಅಲಿಯ ಹತ್ಯೆಯ ಪ್ರಮುಖ ಆರೋಪಿಯಾಗಿರುವಂಥದ್ದು. ಅಬ್ಬಾಸ್ ಆತನಿಗೆ ಸುಪಾರಿ ಕೊಟ್ಟಿದ್ದಾನೆ ಅನ್ನುವಂತಹ ವಿಚಾರ. ದುಶ್ಮನಿ ಬೇಡ ಅಂತೇಳಿ ಧರ್ಮಗ್ರಂಥದ ಮೇಲೆ ಆಣೆ ಪ್ರಮಾಣವನ್ನ ಮಾಡಿಸ್ಕೊಂಡಿದ್ರಂತೆ. ನಾಜ್, ಅಬ್ಬಾಸ್, ಹೈದರ್ ಅಲಿಯನ್ನ ಕರೆಸಿ ಸಂಧಾನದ ಸಭೆಯನ್ನ ಮಾಡಲಾಗಿರುತ್ತೆ. ಅವತ್ತು ಎಲ್ಲರೂ ಕೂಡ ಕೂತು ಒಂದೇ ತಟ್ಟೆಯಲ್ಲಿ ಊಟ ಮಾಡಿರ್ತಾರೆ, ದುಶ್ಮನಿಯನ್ನ ಮರ್ತಿರ್ತಾರೆ. ಅಬ್ಬಾಸ್ಗೆ ಊಟವನ್ನ ತಿನ್ನಿಸಿರ್ತಾನೆ ಹೈದರ್ ಅಲಿ. ಇದೊಂದು ಐತಿಹಾಸಿಕ ದಿನ ಅಂಥೇಳಿ ಅವತ್ತು ಗ್ಯಾಂಗ್ ಸಂಭ್ರಮ ಪಟ್ಟಿರುತ್ತೆ. ರಾಜಿ ಹೆಸರಿನಲ್ಲಿ ವಿಶ್ವಾಸವನ್ನ ಗಳಿಸಿ ಹೈದರ್ ಅಲಿಯ ಮರ್ಡರ್ ಮಾಡಿರುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. पहली बार एक दस्तरखान पर हमारे हैदर भैया और शानू भैया बैठ गए माशाअल्लाह। एंड विटनेस लव शानू भैया हैदर भैया को खिला रहे हैं, हैदर भैया शानू भैया को खिला रहे हैं। अल्लाह इसी बरकत जिंदा रखते आमीन सुमामीन। यहाँ हमारे नाजू भैयाही शफू भैयाही समीर भैयाही अब्बास भैयाही सऊद भैयाही सुल्तान भैयाही खबर भैयाही इसाक वसीम पहलवान पूरे पहलवान है माशाअल्लाह। और हमारे भाई वहाँ जो मुझे मेरे फोन नहीं उठाते टाइगर भाई और अल्लाह इसी बरकत जिंदा रखते आमीन सुमामीन। यहाँ हमारे नाजू भैयाही शफू भैयाही बरकत जिंदा रखते आमीन सुमामीन। यहाँ हमारे नाजू भैयाही शफू भैयाही समीर भैयाही अब्बास भैयाही सऊद भैयाही। ರೌಡಿ ಶೀಟರ್ ಹೈದರ್ ಅಲಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ರೋಚಕ ವಿಚಾರಗಳು ರಿವೀಲ್ ಆಗ್ತಾ ಇರುವಂಥದ್ದು. ಸ್ನೇಹದ ಹೆಸರಿನಲ್ಲಿ ಗುಂಡಿಯನ್ನು ತೋಡಿ ಈ ಹೈದರ್ ಅಲಿಯನ್ನ ಹತ್ಯೆ ಮಾಡಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹತ್ಯೆಗೂ ಮೊದಲು ರಾಜಿ ಸಂಧಾನದ ಹೆಸರಿನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿರ್ತಾರೆ, ಒಂದೇ ತಟ್ಟೆಯಲ್ಲಿ ಸೇರಿರ್ತಾರೆ. ನಮ್ಮಲ್ಲಿ ಒಗ್ಗಟ್ಟು ಹೀಗೆ ಇರಬೇಕು ಅಂಥೇಳಿ ಮಾತನಾಡ್ಕೊಂಡಿರ್ತಾರೆ. ಅದಾಗಿ ಕೆಲವೇ ಗಂಟೆಗಳಲ್ಲಿ ಹೈದರ್ ಅಲಿಯನ್ನ ಸ್ಕೆಚ್ ಹಾಕಿ ಹತ್ಯೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ಹೈದರ್ ಅಲಿಗೂ ಜೊತೆಗೆ ಈ ಎಲ್ಲರೂ ಒಟ್ಟಿಗೆ ಸೇರಿರುವಂತಹ ಸಭೆಗೂ ಈ ಹಳೆ ದುಶ್ಮನಿಗೂ ಏನು ಲಿಂಕ್ ಇದೆ ಅಂತ ಹೇಳಿ
ಜೊತೆಗೆ ಸ್ನೇಹದ ಹೆಸರಿನಲ್ಲಿ ಇವರು ಹೇಗೆ ಸ್ಕೆಚ್ ಹಾಕಿದ್ರು, ಹೇಗೆ ಹತ್ಯೆ ಮಾಡಿದ್ರು ಅನ್ನುವಂತಹ ವಿಚಾರ ಹೇಗೆ ಗೊತ್ತಾಗ್ತಾ ಇದೆ ಅಂತ. ಪ್ರೇಮ್, ವಾರದ ಹಿಂದೆ ಹೈದರ್ ಅಲಿಯನ್ನ ಹತ್ಯೆ ಮಾಡಲಾಗಿತ್ತು. ಪ್ರಕರಣ ಸಂಬಂಧ ನಾಜ್ ಸೇರಿದಂತೆ 7 ಮಂದಿಯನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಅಶೋಕ್ ನಗರ ಪೊಲೀಸರು ಮಾಡಿದ್ದಾರೆ. ವಿಚಾರ ಏನಂತ ಹೇಳಿದ್ರೆ, ಇದು 1 ವರ್ಷದ ಹಿಂದೆ ಒಂದು ಮೀಟಿಂಗ್ ನಡೆದಿತ್ತು. ಧರ್ಮಗ್ರಂಥದ ಮೇಲೆ ಈ ಮೂವರಿಂದ ಹಣೆ ಪ್ರಮಾಣವನ್ನ ಮಾಡಿಸ್ಕೊಳ್ಳಲಾಗಿತ್ತು. ಯಾರ್ಯಾರು? ಅದು ಹೈದರ್ ಅಲಿ, ಅಬ್ಬಾಸ್, ನಾಜ್. ಈ ಮೂವರ ಮಧ್ಯೆ ದುಶ್ಮನಿ ಬೇಡ, ಹೀಗಾಗಿ ಎಲ್ರು ಒಟ್ಟಾಗಿರ್ಬೇಕು ಅನ್ನೋ ಮಟ್ಟಿಗೆ ಒಂದು ಸಭೆಯನ್ನ ಮಾಡಿದ್ರು. ಆ ಸಭೆ ಕರೆದಂತಹ ಸಂದರ್ಭದಲ್ಲಿ ಧರ್ಮಗ್ರಂಥವನ್ನ ಇಟ್ಟು ಹಣೆ ಮಾಡಿಸ್ಕೊಳ್ಳುವ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಅದ್ರ ಜೊತೆಗೆ ಅವತ್ತು ಎಲ್ರು ಕೂಡ ಒಂದೇ ತಟ್ಟೆಯಲ್ಲಿ ಊಟವನ್ನ ಕೂಡ ಮಾಡುವ ಕೆಲಸವನ್ನ ಮಾಡಿದ್ರು. ಸ್ವತಃ ಹೈದರ್ ಅಲಿ ಅಬ್ಬಾಸ್ಗೆ ಊಟ ತಿನ್ನಿಸುವ ಕೆಲಸವನ್ನ, ಕೈತುತ್ತು ತಿನ್ನಿಸುವ ಕೆಲಸವನ್ನ ಮಾಡಿದ್ದ. ಇದು ನಡೆದದ್ದು ಕಳೆದ 1 ವರ್ಷದ ಹಿಂದೆ. ಅಂದ್ರೆ 1 ವರ್ಷದ ಹಿಂದೆ ರಂಜಾನ್ ಸಮಯದಲ್ಲಿ ಈ ಒಂದು ಸಂಧಾನ ಸಭೆ ನಡೆಸಲಾಗಿತ್ತು. ಅದಾದ ಬಳಿಕ ಈ ಹೈದರ್ ಅಲಿ ಮೈ ಮರ್ತಂತೆ ಕಂಡು ಬಂತು. ಯಾಕಂತ ಹೇಳಿದ್ರೆ ಎಲ್ರು ಒಟ್ಟಾಗಿದ್ದೇವೆ, ಯಾರು ಕೂಡ ದುಶ್ಮನಿಗಳಿಲ್ಲ ಅನ್ನೋ ಮಟ್ಟಿಗೆ. ಹೀಗಾಗಿ ಆತ ಒಬ್ಬಂಟಿಯಾಗಿ ಓಡಾಟವನ್ನ ನಡೆಸೋದಕ್ಕೆ ಶುರು ಮಾಡಿದ್ದ. ಇದೇ ಸಮಯವನ್ನ ಕಾದಿದ್ದಂತಹ ಆ ಹಂತಕರು ಯಾರಿದ್ದಾರೆ, ನಾಜ್ ಮತ್ತವನ ಗ್ಯಾಂಗ್ ಏನಿದೆ, ಅವರು ಏಕಾಏಕಿ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಅನ್ನ ಮಾಡಿ ಕೊಚ್ಚಿ ಕೊಲೆಯನ್ನ ಮಾಡಿದ್ದಾರೆ. ಈತ ಯಾವಾಗ ಒಂಟಿಯಾಗಿ ಓಡಾಡ್ತಾನೆ ಅನ್ನೋ ಮಟ್ಟಿಗೆ ಒಂದಷ್ಟು ಕಾದ್ ಕುಳಿತಿದ್ರು. ಹೀಗಾಗಿ ಅವ್ರಿಗೆ ತಮಿಳುನಾಡಿನ ಹೊಸೂರಿನಲ್ಲಿ ಮನೆಯನ್ನ ಮಾಡ್ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಎಲ್ಲೋ ಒಂದ್ ಕಡೆ ಈ ಜೋಗಿ ಸಿನಿಮಾದ ಹಾಡೇನಿದೆ, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮೂರ್ತಾ ಇಡ್ತಾರೋ ಅನ್ನೋದು ಈ ಒಂದು ಕೊಲೆ ಪ್ರಕರಣಕ್ಕೆ ಅನ್ವಯವಾಗುವ ರೀತಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಯಾಕಂತ ಹೇಳಿದ್ರೆ ಹಣೆ ಪ್ರಮಾಣ ಮಾಡಿದಂತ ಸಂದರ್ಭದಲ್ಲಿ ಇನ್ ಮುಂದೆ ದುಶ್ಮನಿ ಬೇಡ, ಎಲ್ರು ಕೂಡ ಒಂದಾಗಿರೋಣ, ಒಂದು ತಾಯಿ ಮಕ್ಕಳಾಗಿರೋಣ ಅನ್ನೋ ಮಟ್ಟಿಗೆ ಮಾತುಕತೆ ಆದಂತಹ ಸಂದರ್ಭದಲ್ಲಿ ಏಕಾಏಕಿ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಕೊಚ್ಚಿ ಕೊಲೆಯನ್ನ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ನರಸಿಂಹಮೂರ್ತಿ, ಈಗ ಈ ಅಬ್ಬಾಸ್ ಮತ್ತು ಹೈದರ್ ಅಲಿ ವಿಚಾರಕ್ಕೆ ಈ ಹಿಂದೆ ಯಾವ ಕಾರಣಕ್ಕಾಗಿ ದುಶ್ಮನಿ ಹುಟ್ಕೊಂಡಿತ್ತು? ಅದಾದ ಮೇಲೆ ಸಂಧಾನ ಆದ ಮೇಲೂ ಕೂಡ ಹೈದರ್ ಅಲಿಯನ್ನ ಹತ್ಯೆ ಮಾಡಿಸಿದ್ದಾದ್ರೂ ಯಾಕೆ? ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ? ಪ್ರೇಮ್, ಹೈದರ್ ಅಲಿ ಕುಟುಂಬದವರ ಮಾಹಿತಿಯ ಪ್ರಕಾರ ಹೈದರ್ ಅಲಿ ನಡುವೆ ಹೈದರ್ ಅಲಿ ಈಗ ಏನ್ ಆರೋಪಿತ ಸ್ಥಾನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಾದಂತಹ ಅಬ್ಬಾಸ್ ಇರ್ಬೋದು, ನಾಜ್ ಇರ್ಬೋದು, ಇವರ ಕುಟುಂಬದವರ ಮೇಲೆ ಯಾರ ಮೇಲೂ ಹಲ್ಲೆಯನ್ನ ನಡೆಸಿಲ್ಲ. ಅವರ ಕುಟುಂಬದವರ ಮೇಲೆ ಯಾವುದೇ ಈ ಹತ್ಯೆಯಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ. ಅವ್ರಿಗೆ ಒಂದು ಕಣ್ಣು ಕುಗ್ತಿದ್ದಂತಹದ್ದು ಫೈನಾನ್ಷಿಯಲಿ ಬೆಳ್ಕೊಳ್ತಿದ್ದ. ಮತ್ತೆ ಈಗ BBMP ಎಲೆಕ್ಷನ್ ಹತ್ರ ಬರ್ತಿದೆ. ಹೀಗಾಗಿ ಈತ ತನ್ನ ಅಣ್ಣನನ್ನ ನಿಲ್ಸ್ಬೇಕು ಅಂತ ಹೇಳಿ ಏರಿಯಾದಲ್ಲೂ ಒಂದಷ್ಟು ಹೆಸರು ಮಾಡಿದ್ದ. ಅಂದ್ರೆ ಈಗ ಕೊಲೆಯಾದಂತಹ ಹೈದರ್ ಅಲಿ ಇರ್ಬೋದು, ಮತ್ತೆ ಅವರ ಅಣ್ಣ ಸಲೀಂ ಇರ್ಬೋದು, ಒಂದು ಆನೆಪಾಳ್ಯ ವಾರ್ಡ್ ಏನಿದೆ, ಆ ವಾರ್ಡ್ ನ ಕಾಂಗ್ರೆಸ್ ಮುಖಂಡರು ಇವರು. ಅದ್ರ ಜೊತೆಗೆ ಒಂದಷ್ಟು ವಾರ್ಡ್ ನಲ್ಲಿ ಜನ ಬೆಂಬಲ ಇದೆ, ಒಂದಷ್ಟು ಮಟ್ಟಿಗೆ ಹೆಸರನ್ನ ಗಳಿಸ್ಕೊಂಡಿದ್ದಾರೆ. ಹೀಗಾಗಿ BBMP ಟಿಕೆಟ್ ಕೈ ತಪ್ಪುವ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಹತ್ಯೆಯನ್ನ ಮಾಡಿಸಲಾಗಿದೆ. ಮತ್ತೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿ ಬೆಳ್ಕೊಳ್ತಿದ್ರು. ಹೀಗಾಗಿ ಮುಂದೊಂದ್ ದಿನ ಇವರು ರಾಜಕೀಯವಾಗಿ ಬೆಳ್ಕೊಂಡ್ರೆ ನಮ್ಗೆ ಕಷ್ಟ ಆಗುತ್ತೆ ಅನ್ನೋ ಮಟ್ಟಿಗೆ ಇವರು ಪ್ಲಾನ್ ಅನ್ನ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ. ಮತ್ತೆ ಈತ ಈಗ ಈ ಕುಟುಂಬದವರ ಆರೋಪವನ್ನ ಮಾಡ್ತಿರ್ತಕ್ಕಂತಹದ್ದು ಅಬ್ಬಾಸ್ ಏನಿದ್ದಾನೆ, ಆತ ಕಾನ್ಸ್ಪಿರಸಿಯಲ್ಲಿ ಭಾಗಿಯಾಗಿದ್ದಾನೆ. ಆತ ಇಲ್ಲೊಂದಷ್ಟು ಫೈನಾನ್ಸ್ ಹಣಕಾಸನ್ನ ಸಪ್ಲೈ ಮಾಡಿದ್ದಾನೆ. ಹಣಕಾಸನ್ನ ಸಪ್ಲೈ ಮಾಡಿದಂತಹ ಬಳಿಕ ಆತ ತಲೆಮರೆಸ್ಕೊಂಡಿದ್ದಾನೆ ದುಬೈಯಲ್ಲಿ. ಇವರೆಲ್ಲರನ್ನ ಯಾರು ಈ ಗಡಿಪಾರಾಗಿದ್ದಂತಹ ಶಿವಮೊಗ್ಗದ ರೌಡಿಗಳು ಯಾರಿದ್ರು ಅಂತವ್ರನ್ನ ಕರೆಸಿ ಇಲ್ಲಿ ಕೊಲೆ ಮಾಡಿಸುವ ಕೆಲಸವನ್ನ ಮಾಡಿದ್ದಾನೆ ಅನ್ನೋ ಮಟ್ಟಿಗೆ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಮತ್ತೆ ಈಗ ಅರೆಸ್ಟ್ ಆಗಿರೋರು ಇದ್ದಾರೆ, ಅದ್ರ ಜೊತೆಗೆ ಅಬ್ಬಾಸ್ ಕೂಡ ಇದ್ದಾನೆ. ಆತನನ್ನ ಕೂಡ ಬಂಧನ ಮಾಡಬೇಕು ಅನ್ನೋದು ಇವರ ಆಗ್ರಹವಾಗಿರೋದು. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಮುಖಂಡ ಕಮ್ ರೌಡಿ ಶೀಟರ್ ಹೈದರ್ ಅಲಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 1 ವರ್ಷದ ಹಿಂದೆ ಇದೇ ಗ್ಯಾಂಗ್ನಲ್ಲಿ ರಾಜಿ ಸಂಧಾನವಾಗಿರುವಂಥದ್ದು. ಆ ರಾಜಿ ಸಂಧಾನದ ವಿಡಿಯೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ರಾಜಿ ಸಂಧಾನದ ಸಭೆಯಲ್ಲಿ ಹೈದರ್ ಅಲಿ ಇದ್ದಾನೆ, ನಾಜ್ ಇದ್ದಾನೆ, ಜೊತೆಗೆ ಅಬ್ಬಾಸ್ ಕೂಡ ಇರುವಂಥದ್ದು. वसीम पहलवान पूरे पहलवान है माशाल्लाह, और हमारे भाई वहाँ तो मुझे मेरे फोन नहीं उठाते, टाइगर भाई और फयाज भाई भी एक बेहतरीन शायरी ನೋಡಿ, ರಾಜಿ ಸಂಧಾನದ ಸಂದರ್ಭದಲ್ಲಿ ಧರ್ಮಗ್ರಂಥದ ಮೇಲೆ ಪ್ರಮಾಣವನ್ನು ಮಾಡಿಸ್ಕೊಂಡಿರ್ತಾರಂತೆ. ಇನ್ನು ಮೇಲೆ ನಮ್ಮ ನಡುವೆ ಯಾವುದೇ ರೀತಿಯ ದುಶ್ಮನಿ ಬೇಡ, ಹಗೆತನ ಬೇಡ, ಎಲ್ಲವನ್ನೂ ಕೂಡ ಇಲ್ಲಿಗೆ ಬಿಟ್ಟು ಬಿಡ್ತೀವಿ ಅಂಥೇಳಿ ಧರ್ಮಗ್ರಂಥದ ಮೇಲೆ ಪ್ರಮಾಣವನ್ನು ಮಾಡಿರ್ತಾರೆ. ಆ ಪ್ರಮಾಣದ ನಂತರವೂ ಕೂಡ ಹೈದರ್ ಅಲಿಯ ಹತ್ಯೆ ಆಗಿರುವಂಥದ್ದು. ಇವರಿಗೆ ಭಾವನೆಗಳು ಇಲ್ಲ, ಫೀಲಿಂಗ್ಸ್ಗಳು ಕೂಡ ಇಲ್ಲ. ಇಂಥವರಿಗೆ ಈ ಆಣೆ ಪ್ರಮಾಣ ಯಾವುದೂ ಕೂಡ ಇಲ್ಲದೆ ಇರುವಂಥದ್ದು. ಈಗ ಹತ್ಯೆಯಲ್ಲಿ ಪೊಲೀಸರ ಇನ್ವೆಸ್ಟಿಗೇಷನಲ್ಲಿ ಎಲ್ಲ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಮುಖಂಡರುಗಳ ಸಮ್ಮುಖದಲ್ಲಿ ಈ ನಾಜ್ ಮತ್ತೆ ತಮ್ಮ ಸಹೋದರನ ನಡುವೆ ಒಂದು
ಈ ಸಂಧಾನ ಮಾಡುವ ಕೆಲಸವನ್ನ ಮಾಡಲಾಗಿತ್ತು, ಧರ್ಮಗ್ರಂಥದ ಮೇಲೆ ಆಣೆಯನ್ನ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ. ಹಾಗಿದ್ರು ಕೂಡ ಯಾಕೆ ಈ ರೀತಿಯಾದಂಥ ಒಂದು ನಿರ್ಧಾರ ತಗೊಂಡ್ರು? ಇಲ್ಲ ಸರ್, ಇದು ಬಂದ್ಬಿಟ್ಟು ಇವ್ರು ಮಾಡಿರೋದು ತಪ್ಪು. ಅದು ಯಾವ ಧರ್ಮದಲ್ಲಿ ಇದ್ರೇನೋ ಅಷ್ಟೇ, ಇವರು ಮಾಡಿರೋದು ತಪ್ಪು. ಒಂದು ಧರ್ಮದ ಒಂದು ಇದಿರತ್ತೆ ರೀತಿ, ಅದು ನಿಮ್ಮ ಸ್ವಾಮೀಜಿಗೇ ಗೊತ್ತಿರತ್ತೆ ಅದು. ಅಂದರೆ ನಾನು ಒಂದು ನಮ್ಮ ಇದಲ್ಲಿನೂ ನಾನು ಕೇಳ್ಪಟ್ಟಿದ್ದೆ, ಈ ಥರ ಎಷ್ಟೋ ವರ್ಷ ಹಿಂದೆ ಈ ಥರ ಆಣೆ ಪ್ರಮಾಣ ಮಾಡಿ ಹೋಗಿ ಯಾವುದೋ ಈ ಥರನೇ ಮೋಸ ಮಾಡಿದ್ದಾರೆ. ಅವ್ರಿಗೆ ಒಂದು ತಲೆನೋವು ಬಂದಿದ್ದು ಕಾಯಿಲೆ, ಅವ್ರು ಸಾಯೋವರೆಗೂ ಎಷ್ಟು ಸಾಯೋಕ್ಕೂ ಆಗ್ತಾಯಿರಲಿಲ್ಲ, ಬದುಕೋಕ್ಕೂ ಆಗ್ತಾಯಿರಲಿಲ್ಲ. ಆ ಥರ ಕಾಯಿಲೆ ಬಂದಿತ್ತು. ಆ ಥರ ಕಾಯಿಲೆ ಬರುತ್ತೆ ಸರ್. ನಾವು ಯಾರಿಗೂ ಏನೋ ಮಾಡೋಕ್ಕೆ ಹೋಗಲ್ಲ. ನನಗೆ ಕಾನೂನು ಮೇಲೆ, ನಮ್ಮ ದೇವ್ರ ಮೇಲೆ ನಂಬಿಕೆ ಇದೆ. ನಿಜ ಹೇಳ್ತಾ ಇದ್ದೀನಿ, ನನ್ನ ದೇವ್ರ ಹತ್ರ ಬೇಳ್ಕೊತೀನಿ, ನಾನು ನಮಾಜಲ್ಲಿ ಬೇಳ್ಕೊತೀನಿ ಸರ್. ಅಂದರೆ ಇವರು ಮಾಡಿರೋದು ತಪ್ಪಿಗೆ ಆ ದೇವರು, ಆ ಕಾನೂನು, ಇನ್ನೊಂದು ನನ್ನ ಪೊಲೀಸವ್ರ ಮೇಲೆ ಭಾಳಷ್ಟು ನಂಬಿಕೆ ಇದೆ. ಭಾಳಷ್ಟು ಅವರು ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಅವತ್ತಿಂದ ಇವತ್ತುವರೆಗೂ ಹಿಡಿದು ನಮ್ಮ ಪೊಲೀಸವ್ರು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಸರ್ ಈ ಕೇಸ್ಗೋಸ್ಕರ. ಅಂದರೆ ನನಗೆ ದೇವರು ಸಾಥ್ ಕೊಡ್ತಾ ಇದ್ದಾನೆ ಅಂದ್ಬಿಟ್ಟು ನನಗೆ ನಂಬಿಕೆ ಇದೆ. ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಸರ್, ಅಷ್ಟು ನನಗೆ ದುಃಖ. ನಾವು ನಿದ್ದೆ ಇದುವರೆಗೂ ಕರೆಕ್ಟಾಗಿ ನಿದ್ದೆ ಮಾಡಲಿಲ್ಲ ಸರ್ ನಾವು. ದುಶ್ಮನಿ ಬೇಡ ಅಂಥೇಳಿ ಧರ್ಮಗ್ರಂಥದ ಮೇಲೆ ಆಣೆ ಮತ್ತು ಪ್ರಮಾಣವನ್ನು ಮಾಡಿಸ್ಕೊಂಡಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆ ವಿಡಿಯೋದಲ್ಲೂ ಕೂಡ ಅದನ್ನು ಅವರು ಉಲ್ಲೇಖಿಸ್ತಾರೆ. ಅಂದರೆ ಈ ಕಟುಕರಿಗೆ ಕೊಲೆ ಮಾಡಬೇಕು ಅಂಥೇಳಿ ನಿರ್ಧರಿಸಿರೋರಿಗೆ, ಆತನನ್ನು ಹತ್ಯೆ ಮಾಡಲೇಬೇಕು ಅಂಥೇಳಿ ಪ್ಲಾನನ್ನು ಮಾಡಿಕೊಂಡವರಿಗೆ ಯಾವ ಧರ್ಮವೂ ಇಲ್ಲ, ಗ್ರಂಥವೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದಿಲ್ಲಿ.